ಸಮ ಈಗಲಾದರೂ ನಾನು ಒಳಗೆ ಹೋಗ್ಬೋದಾ? ಸರಿ ನೀವು ಡಾಕ್ಟರ್ನ ಕೇಳಬೇಕು. ಅಣ್ಣ ಟೆನ್ಷನ್ ಮಾಡ್ಕೋಬೇಡ ಅಣ್ಣ. ನೀನು ಈ ಥರ ಓಡಾಡ್ತಿದ್ರೆ ನಮಗೆಲ್ಲ ಒಂಥರ ಸಂಕಟ ಆಗುತ್ತೆ. ದಯವಿಟ್ಟು ಅಣ್ಣ ಸಮಾಧಾನ ಮಾಡ್ಕೊ. ಬಾರಣ್ಣ ಕೂತ್ಕೋ. ಬಾಬಾ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀನು ಅತಿ ಸುಮ್ಕೆ ರಮಿ ಸಾಕು. ನಿನ್ನಿಂದನೆಯ ಇಟ್ಟೆಲ್ಲ ಆಗಿದ್ದು. ನೀನೇ ಇಟ್ಟಕ್ಕೆಲ್ಲ ಕಾರಣ. ಮೇಡಮ್ ಅವರು ನನ್ಗೆ ಹೇಳ್ದೆ ಯಾವತ್ತು ಎಲ್ಲೂ ಓದವ್ರಲ್ಲ. ಹಿಂಗಿರೋನಾಗ ಬೆಟ್ಟಕ್ಕೆ ಹೆಂಗೋಯ್ತಾರೆ? ಆಯ್ತು, ನನಗೆ ಹೇಳ್ದೆ ಹೋದ್ರು ಅಂತಾನೆ ಅಂದ್ಕೊಳ್ಳವ. ಆಟೋ ಒಂದು ಅವಸರ ಏನವಾಯ್ತು, ನಾನು ಬರೋ ಗಂಟೆ ಕಾಯ್ಬೋದಿತ್ತಲ್ವಾ? ನಮ್ಮ ಮೈಸೂರು ಮೇಡಮ್ ಅವ್ರು ಎಲ್ಲೇ ಹೋಗೋದಿದ್ರು ನನ್ನ ಜೊತೆಗೆ ಹೋಯ್ತಿದ್ರು. ನಾನು ಅರ್ಕೆರೆಗೆ ಹೋಯ್ತೀನಿ ಅಂತ ಹೇಳ್ದಾಗ್ಲೂ ಅವ್ರು ಈಸೆ ಹೇಳ್ದೇ ಇಲ್ಲ. ಹಂಗಿರೋನಾಗ ಇದ್ದಕ್ಕಿದ್ದಂಗೆ ಬೆಟ್ಟಕ್ಕೆ ಹೆಂಗವ ಹೋದ್ರು ಅಂತ. ಏಯ್ ಏನೇ ಮುಖ ನೋಡ್ತಿದ್ಯಾ? ಅಣ್ಣ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಹೇಳೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಹೇಳೆ. ಅದಕ್ಕೆ ನಿನ್ನ ಹತ್ರ ಏನು ಹೇಳಿದ್ರು? ನೀನು ಅವ್ರ ಹತ್ರ ಏನು ಹೇಳ್ಬಿಟ್ಟು ಕರ್ಕೊಂಡು ಹೋದ? ಹೇಳೆ. ಏನು ಬಾಬಾ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಹೇಳ್ತಾ ಇರೋದು ನೋಡಿದ್ರೆ ನಾನೇ ಐಶ್ವರ್ಯಕ್ಕನ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ತಳದೆ ಅನ್ನೋ ಆಗಿದೆ. ನಾನಂಥವಳಲ್ಲ ಬಾವ, ನಾನಷ್ಟು ಕೆಟ್ಟವಳಲ್ಲ. ನನಗದ್ರ ಅಗತ್ಯ ಏನಿದೆ ಹೇಳಿ? ಐಶ್ವರ್ಯ ಅಕ್ಕ ನನಗೆ ಇನ್ನೊಂದು ಜನ್ಮ ಕೊಟ್ಟವರು. ನಾನು ಯಾಕೆ ಅವ್ರಿಗೆ ಹಾಗೆ ಮಾಡಲಿ? ಇಷ್ಟಾದ್ಮೇಲೂ ನಿಮಗೆ ನನ್ನಿಂದನೇ ತಪ್ಪಾಗಿದೆ ಅನ್ಸೋದಾದ್ರೆ ನನ್ನನ್ನು ಇವಾಗಲೇ ಸಾಯಿಸ್ಬಿಡಿ. ಇಲ್ಲ, ಈ ಬಿಲ್ಡಿಂಗಿಂದ ತಳ್ಳಿಬಿಡಿ. ಬೇಡ ಬಿಡಿ, ನಾನೇ ಮೇಲಿಂದ ಬಿದ್ದು ಸತ್ತೋಗ್ತೀನಿ. ಅಳಿಯಂದ್ರೆ ಈಗಿಂತ ಸಮಯದಲ್ಲಿ ಈ ಮಾತೆಲ್ಲ ಬೇಕಾ? ದಯವಿಟ್ಟು ಸಮಾಧಾನವಾಗಿರಿ. ನೋಡಮ್ಮ, ಇಂದು ನೀನು ಸಮಾಧಾನ ಮಾಡ್ಕೊ. ನನಗೆ ನನ್ನ ಮಗಳು ಐಶ್ವರ್ಯ ಹೇಗೋ ನೀನು ಹಾಗೆ. ನೀನು ಕಣ್ಣೀರು ಹಾಕೋದು ಚೆನ್ನಾಗಿರಲ್ಲ. ಶಬಾಷ್, ಪರವಾಗಿಲ್ಲ ಕಣೆ. ನೀನು ಅಭಿನಯ ಚತುರೆ. ನೀನು ಖಂಡಿತವಾಗ್ಲೂ ನಮಗೂ ಮುಳುಗೋ ನೀರು ತರ್ತೀಯ. ತಡಿ, ಅಮ್ಮ ಆಸ್ಪತ್ರೆಯಿಂದ ಗೆದ್ದು ಬರಲಿ. ಆ ಕಡೆಯಿಂದನೋ ಈ ಕಡೆಯಿಂದನೋ ಒಟ್ಟಿನಲ್ಲಿ ನಿನಗೊಂದು ಗತಿ ಕಾಣಿಸ್ತೇ ಬೇಕು. ಇಲ್ಲ ಅಂದರೆ ನಮಗೆ ಒಂದು ಗತಿ ಆಗೋಗುತ್ತೆ. ಅತ್ಯವ, ಇವ್ರು ಬಂದಾಗಿಂದ ಐಸು ಮೇಡಮ್ ಅವರು ಮೊದಲಿನ ಥರ ಇಲ್ಲ, ಸಾನೆ ಬದಲಾಗವ್ರೆ. ಇವಳು ಅನಾಥೆ ಅಂತ ನನಗಿಂತ ಹೆಚ್ಚಾಗಿ ಪಿರುತಿ ತೋರಿಸವ್ರೆ. ನಂತವ್ ಹೇಳ್ಕೊಳಕ್ಕಾಗ್ದಿರೋ ಇಸ್ಯಾನೆಲ್ಲ ಇವಳ್ತವ್ ಹೇಳ್ಕೊಂಡವ್ರೆ. ನನಗೆ ಸಂದಾಗ ಗೊತ್ತು, ಇವರಿಬ್ರು ಏನೋ ಮಾತಾಡ್ಕೊಳಕ್ಕೆ ಅಂತಾನೆ ಬೆಟ್ಟಕ್ಕೆ ಹೋಗೋರೆ. ನೋಡಿ ಅವಳು ನೋಡಿ ಅತ್ಯವ, ನೋಡೋದ್ರಲ್ಲೇ ಗೊತ್ತಾಯ್ತದೆ ಹೇಳ್ತಾ ಇರೋದು ದಿಟ ಅಂತ. ಇಂದು ನೀವಿಬ್ರು ಏನು ಮಾತಾಡ್ಕೊಳಕ್ಕೆ ಅಂತ ಅಲ್ಲಿಗೆ ಹೋದ್ರಿ? ಹೇಳವ, ಹಿಂಗಿದ್ದಕ್ಕಿದ್ದಂಗೆ ಒಂದರಿಂದ ಒಂದು ಅಂತ ನಮ್ಮ ಮಟ್ಟಿಲಿ ಯಾಕೆ ಈ ಥರ ಕಷ್ಟ ಬರ್ತೈತೆ? ಹೇಳವ. ಅಯ್ಯೋ ಇಲ್ಲ ಬಾಬಾ, ನೀವೇನು ಹೇಳ್ತಿದ್ದೀರೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಯ್ತಲ್ಲ? ಅವತ್ತು ಐಸು ಮೇಡಮ್ ಅವ್ರ ಬಾವಿಗೆ ಬಿದ್ದಾಗ್ಲೂ ನೀನೇ ಅವ್ರ ಜೊತೆಗಿದ್ದಿದ್ದು. ಇವತ್ತು ಬೆಟ್ಟದಿಂದ ಬಿದ್ದಾಗ್ಲೂ ನೀನೇ ಅವ್ರ ಜೊತೆಗಿರೋದು. ಏನಿದ್ರ ಅರ್ಥ? ಏನಿದ್ರ ಅರ್ಥ? ಆಹಾ, ಈಗ ಸರಿಯಾಗಿ ಸಿಕ್ಕಿಬಿದ್ಲು. ಈಗೇನು ಉತ್ತರ ಕೊಡ್ತೀಯ ನಟಿಮಣಿ? ಅವಯ್ಯ ಯಾಕೆ ಗಾಬರಿಯಿಂದ ಓಡಾಡ್ತಾ ಇದ್ದೀರಾ? ಐಸು ಮೇಡಮ್ ಅವ್ರಿಗೆ ಏನಾಗದೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಅಳಿಂದ್ರೆ ಸದ್ಯಕ್ಕೆ ನೀವೇನು ಗಾಬರಿ ಆಗಬೇಡಿ.
ಕೂಲ್ ಆಗಿರಿ ಪ್ಲೀಸ್.